ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಭಾರತದಲ್ಲಿ ಜನಸಂಖ್ಯೆ ಏರಿಳಿತದ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಕೆಲವರಿಗೆ ಈ ವರದಿ ಆಘಾತವನ್ನ ನೀಡಿದೆ. ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ನಡೆಸಿದಂತಹ ಅಧ್ಯಯನದಿಂದ ಹೊರಬಂದಂತಹ ವರದಿ ಹೊಸ ಚರ್ಚೆಗೆ ವೇದಿಕೆಯನ್ನ ಸಿದ್ಧಪಡಿಸಿದೆ. ಚುನಾವಣೆ ಹೊತ್ತಲ್ಲಿ ಜನಸಂಖ್ಯೆ ವಿಚಾರ ಸದ್ದು. ಹಿಂದೂಗಳ ಬೆಳವಣಿಗೆಯ ದರದಲ್ಲಿ ಇಳಿಕೆ. 1950 ಮತ್ತು 2015 ನಡುವೆ ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಸಂಖ್ಯೆಯಲ್ಲಿ ಇಳಿಕೆ ಕಂಡಿದೆ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಭಾರತದಲ್ಲಿ 65 ವರ್ಷದೊಳಗಿನ ಹಿಂದೂಗಳ ಜನಸಂಖ್ಯೆ ಇಳಿಮುಖವಾಗಿದ್ದು, ಬಹುಸಂಖ್ಯಾತ ಹಿಂದೂಗಳ ಜನಸಂಖ್ಯೆಯು 1950 ಮತ್ತು 2015 ನಡುವೆ 7.8% ರಷ್ಟು ಕಡಿಮೆಯಾಗಿದೆ. 1950ರಿಂದ 2015 ಮುಸ್ಲಿಮರ ಸಂಖ್ಯೆ ಏರಿಕೆ. ಪಾಕ್ ಬಾಂಗ್ಲಾದಲ್ಲೂ ಮುಸ್ಲಿಂ ಜನಸಂಖ್ಯೆಯಲ್ಲಿ ಹೆಚ್ಚಳ. ಭಾರತ ಹೊರತಾಗಿ ನೆರೆಯ ಅನೇಕ ದೇಶಗಳಲ್ಲಿ ಬಹುಸಂಖ್ಯಾತ ಸಮುದಾಯದ ಜನಸಂಖ್ಯೆಯಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. ಈ ಅಂಕಿಅಂಶಗಳ ಬಗ್ಗೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ನಡೆಸಿದ ಅಧ್ಯಯನ ಮಾಹಿತಿ ನೀಡಿದೆ. ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಜನಸಂಖ್ಯೆ 7.8% ಇಳಿಕೆಯಾಗಿದೆ. 1950 ಮತ್ತು 2015 ನಡುವೆ ಹಿಂದೂಗಳ ಜನಸಂಖ್ಯೆ 7.8 ಕುಸಿತಗೊಂಡಿದೆ. ಮುಸ್ಲಿಮರ ಸಂಖ್ಯೆ 1950 ಮತ್ತು 2015 ನಡುವೆ 43.15% ಹೆಚ್ಚಳ ಕಂಡ್ರೆ, ಕ್ರಿಶ್ಚಿಯನ್ನರ ಸಂಖ್ಯೆ 1950 ಮತ್ತು 2015 ನಡುವೆ 5.38% ಹೆಚ್ಚಳವಾಗಿದೆ. ಸಿಖ್ಖರ ಜನಸಂಖ್ಯೆ 1950 ಮತ್ತು 2015 ನಡುವೆ 6.58% ಏರಿಕೆಯಾಗಿದೆ. 1950ರಲ್ಲಿ ಹಿಂದೂಗಳ ಜನಸಂಖ್ಯೆ 84%, ಆದರೆ 2015ರಲ್ಲಿ 78%ಗೆ ಕುಸಿತ ಕಂಡಿದೆ. 1950ರಲ್ಲಿ ಮುಸ್ಲಿಮರ ಜನಸಂಖ್ಯೆ 9.84%, ಆದರೆ 2015ರಲ್ಲಿ 14.09% ರಷ್ಟು ಏರಿಕೆ ಕಂಡಿದೆ. ನೆರೆಯ ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲೂ ಮುಸ್ಲಿಂ ಜನಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಭಾರತದಂತೆ ಮ್ಯಾನ್ಮಾರ್ ಮತ್ತು ನೇಪಾಳದಲ್ಲೂ ಇಳಿಕೆ. ಮುಸ್ಲಿಮೇತರ ರಾಷ್ಟ್ರಗಳಾದ ಭಾರತ, ಮ್ಯಾನ್ಮಾರ್ ಮತ್ತು ನೇಪಾಳದಲ್ಲಿ ಆ ದೇಶಗಳ ಬಹುಸಂಖ್ಯಾತರ ಸಂಖ್ಯೆ ಕುಸಿತ ಕಂಡಿದೆ. ಮ್ಯಾನ್ಮಾರ್ನಲ್ಲಿ ಬಹುಸಂಖ್ಯಾತ ಧಾರ್ಮಿಕ ಗುಂಪಾದ ಬೌದ್ಧ ಧರ್ಮೀಯರ ಜನಸಂಖ್ಯೆಯು 10% ಕಡಿಮೆಯಾದರೆ, ನೇಪಾಳದಲ್ಲಿ ಹಿಂದೂಗಳ ಸಂಖ್ಯೆ 4% ಇಳಿಕೆ ಕಂಡಿದೆ. ಮುಸ್ಲಿಮೇತರ ಬಹುಸಂಖ್ಯಾತರ ರಾಷ್ಟ್ರಗಳಾದ ಶ್ರೀಲಂಕಾ ಮತ್ತು ಭೂತಾನ್ ಮಾತ್ರ 1950 ಮತ್ತು 2015 ನಡುವೆ ಬಹುಸಂಖ್ಯಾತರ ಸಂಖ್ಯೆಯಲ್ಲಿ ಏರಿಕೆ ಕಂಡಿದೆ. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಕುಸಿತಗೊಂಡ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.